ನಾಲ್ಕು ದುಡ್ಡು ಮಾಡ ಮಿಸ್ತ್ರಿ ಪಾಪ ಬೆಳಿಗ್ಗೆ ಕ್ರಾಸ್ ಐತಲ್ರಿ ವಡಗಾವ ಅಲ್ಲೇ ಇದ್ರು ಗ್ಯಾರೇಜ್ ಅದಪ್ಪ ಅಂತಂದ್ರೆ ಮಚ್ಚದಿಂದ ಸೀದಾ ಬಸ್ ಸ್ಟ್ಯಾಂಡ್ ಗ್ಯಾರೇಜ್ಗೆ ಎಲ್ಲಿ ಬರ್ಬೇಕ್ರಿ ನಿಮ್ ಗ್ಯಾರೇಜ್ ಬರೋದಾದ್ರೆ ಇವ್ರು ರಿಪೇರಿ ಮಾಡಿದ್ರೆ ಮುಗಿದ್ರೆ ಗಾಡಿ ಮತ್ತೆ ಯಾರು ಹಿಡಿಲ್ಲ ನೋಡೋಗ ಮೊಬೈಲ ಪೇಬಾಲ ಅನ್ಕೋತ ಕುಂಡ್ರ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ನಮ್ಮ ಹೊಚ್ಚ ಸೈಡ್ವೇಗೆ ಸ್ವಾಗತ ಸುಸ್ವಾಗತ. ಈಗ ನೋಡ್ರಿಪ್ಪ ಬೆಳಿಗ್ಗೆ ಬಂದ 8:30 ಆಗಿದೆ. ನಾನೀಗ ಎಲ್ಲದನಪ್ಪ ಅಂದ್ರೆ ಮನೆಯಲ್ಲಿದ್ದೇನೆ. ಮನೆಯಿಂದ ಈಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಮಳೆ ನೋಡಿದ್ರೆ ಸಣ್ಣಗೆ ಬರ್ತಾ ಇದೆ. ಮಳೆ ಆದಷ್ಟು ಚಲೋ ನಮ್ಗೆ. ಮಳೆ ಎಲ್ಲರಿಗೂ ಎಷ್ಟೋ ಸಮಸ್ಯೆಗಳಾಗ್ತಾಯಿದೆ ನೀರಿಂದ. ಮಳೆ ಅಂತೂ ಸ್ಟಾರ್ಟ್ ಆಗಿದೆ. ಬರ್ರಿ ಈಗ ನಾನು ಎಲ್ಲಿದ್ದೇನಪ್ಪ ಅಂದ್ರೆ ಮನೆ ಕಡೆ ಇದ್ದೀನಿ. ಈಗ ಸೀದಾ ಡ್ಯೂಟಿಗೆ ಹೋಗ್ತಾನೆ. ಗಾಡಿ ಅಂತೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಗಾಡಿ ತೊಗೊಂಡು ಸೀದಾ ಎಲ್ಲಿಪ್ಪ ಅಂದ್ರೆ ವಡಗಾವ್ನಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ನೋಡೋಣ ರೀ, ಟಾರ್ಗೆಟ್ ಅಂತೂ ರೀಚ್ ಮಾಡ್ಬೇಕಂತೈತಿ. ಬರ್ರಿ ಇವತ್ತಿನ ಟಾರ್ಗೆಟ್ ರೀಚ್ ಆಗ್ತದೆ ಇಲ್ಲಪ್ಪ ಅಂದ್ರೆ ಎಳ್ಳೂರು ಕೇಲಿ ಕಡೆ ಅದೇನು ರೀ. ಇಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ತಾನೆ. ಎಳ್ಳೂರು ಕೇಲಿಂದ CBT ಮಠ ಎಷ್ಟು ಕುಂದ್ರಂತ ಟ್ರಿಪ್ ನೋಡೋಣ, ಮತ್ತು ಎಷ್ಟು ಪ್ಯಾಸೆಂಜರ್ ಹೋಗ್ತಾರೆ ಅನ್ನೋದು ಅದನ್ನು ನೋಡೋಣ ರೀ. ಇವತ್ತು ಟೋಟಲ್ ಎಷ್ಟು ಟ್ರಿಪ್ ಹೊಡಿತೀನಿ ಇಲ್ಲ ಅನ್ನೋದನ್ನು ನೋಡೋಣ. ಬರ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಡ್ಯೂಟಿ. ಬರ್ರಿ ಇವತ್ತಿನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ವಡಗಾವ್ನಿಂದ ಸೀದಾ ಎಲ್ಲಿಗೆ ಬಂದಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಬನ್ನಿ. ಬಸ್ ಸ್ಟ್ಯಾಂಡ್ ಬಂದು ಕಿಲ್ಲಾ ಕಡೆ ನಿಂತ ನೋಡ್ರಿ. ಅಲ್ಲಿಂದ ಒಂದು ಟ್ರಿಪ್ ಹೊಡೆದೆ. ಟ್ರಿಪ್ ಅನ್ನೋಕೇನು ರೀ ಚಲೋ ಕುಂತು ಏನಪ್ಪ ಅಂತಂದ್ರೆ ಒಂದು ಹಲವಾರು ಹೋಟೆಲ್ನಾಗ ಒಂದು ಬಿರಿಯಾನಿ ತಿನ್ನೋದೊಂದು ಟ್ರಿಪ್ ಬಂದಿದೆ. ಇಲ್ಲಿಂದ ಈಗ ನಮ್ಮ ಒಬ್ಬರು ಮಿಸ್ತ್ರಿ ಅದಾರ ಬರ್ರಿ. ಗಾಡಿ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಮಿಸ್ತ್ರಿ ಅವ್ರ ಕಡೆ ಹೋಗೋಣ. ಕಿಲ್ಲದ ನೋಡ್ರಿ, ನಮ್ಮ ಮಿಸ್ತ್ರಿ ಅವ್ರ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಮಿಸ್ತ್ರಿ ಅದ ನೋಡ್ರಿ ಇಲ್ಲಿ. ಗಾಡಿ ಏನೋ ಇಂಜನ್ ಏನೋ ಪಾಲ್ಟ್ ಬಂದದಂದ್ರಿ. ಇಂಜನ್ ಉತ್ತಾತಾನ್ರಿ ಅವ. ಯಾರಿಗಾರ ಮಿಸ್ತ್ರಿ ಅವ್ರ ಕೆಲಸ ಮಾಡೋದಿದ್ರೆ ಹೇಳ್ರಿ, ಅವೆಲ್ಲ ಮಾಡ್ತಾನೆ ನೋಡ್ರಿ. ಕೈ ಬಿಡು ಮಾಮ. ಹಾಂ, ಈಗ ಮತ್ತೊಮ್ಮೆ ಚಲೋ ಮಾಡಿ ನೋಡ್ಲಾ. ನೋಡ್ರಿ ಇಲ್ಲೇ ಅದಾರ ನೋಡ್ರಿ ಮಿಸ್ತ್ರಿ ಇವ್ರ. ನಿಮ್ಮ ಹೆಸರು ಸಂಜು ಮಿಸ್ತ್ರಿ ಏನ್ರಿ? ಏನ್ರಿ ನಿಮ್ಮ ಹೆಸರು? ಮತ್ತೆ ನೀವು ಮಾಡಿಸ್ಬೇಕಪ್ಪ ನೀ. ನೋಡ್ರಿ ಮಿಸ್ತ್ರಿ ಪಾಪ ಬೆಳಿಗ್ಗೆ ಡ್ಯೂಟಿ ಮಾಡೋಬಿಟ್ಟ ಗಾಡಿ ರಿಪೇರಿ ಮಾಡೋದನ್ರಿ. ಏನಾಯ್ತ್ರಿ ಗಾಡಿಗೆ ಮಿಸ್ತ್ರಿ ಹೇಳ್ರಲ್ಲ ಒಂದ್ಸರ. ಹಾಂ ಮಿಸ್ತ್ರಿ, ನೋಡ್ರಿ ಪಾಪ ಬೆಳಿಗ್ಗೆ ಕೆಲಸ ಮಾಡೋದ್ಬಿಟ್ಟ ನಮ್ಮ ಮಿಸ್ತ್ರಿ ಅವರು ಗಾಡಿ ರಿಪೇರಿ ಮಾಡೋದಾರೆ. ಯಾರು ಇದ್ರೆ ಬರ್ರಿ ನೀವು. ಇವ್ರದ ಗ್ಯಾರೇಜ್ ಎಲ್ಲಿ ಐತಪ್ಪ ಅಂದ್ರೆ ಇದಕ್ಕೆ ಐತೆ ನೋಡ್ರಿ, ಎಳ್ಳೂರು ಕ್ರಾಸ್ ಐತಲ್ರಿ ವಡಗಾವ, ಅಲ್ಲೇ ಇದ್ರಿ ಇವ್ರ ಗ್ಯಾರೇಜ್. ಅದು ಮಂದಿ ಮಾಡಿಸ್ಬೇಕಪ್ಪ ನೀ. ಹಾಂ ಹಂಗಲ್ರಿ, ಗ್ಯಾರೇಜ್ಗೆ ಎಲ್ಲಿ ಬರ್ಬೇಕ್ರಿ? ನಿಮ್ಮ ಗ್ಯಾರೇಜಿಗೆ ಬರೋದಾದ್ರೆ ನಿಮ್ಮ ಗ್ಯಾರೇಜಿಗೆ ಬರೋದಾದ್ರೆ ಎಲ್ಲಿ ಬರ್ಬೇಕ್ರಿ ಮಾಮಾರ? ಹಂಗಲ್ರಿ, ನಿಮ್ಮ ಗ್ಯಾರೇಜಿಗೆ ಅದು ಬರ್ಬೇಕಾರ ಎಲ್ಲಿ ಬರ್ಬೇಕ್ರಿ? ಕೆಲಸ ಮಾಡಿಸೋದ್ರೆ ಎಲ್ಲಿ ಬರ್ಬೇಕ್ರಿ ಗ್ಯಾರೇಜಿಗೆ? ವೈರಿಂಗ್ ಕೆಲಸನೂ ಮಾಡ್ತಾರೆ ಇವ್ರು. ಹಾರನ್ ಗಿರನ್ನ ಏನಿದ್ರು ಮಾಡ್ತಾರೆ ಇವರು. ವೈರಿಂಗ್ ಕೆಲಸ ನೋಡ್ರಿ ಇಲ್ಲಿ ಮಾಡೋದಾರ. ಈಗ ವೈರಿಂಗ್ ಕೆಲಸನೂ ಮಾಡ್ತಾರೆ ಇವ್ರು. ರಿಪೇರಿ ಚಲೋ ಮಾಡ್ತಾರೆ ರೀ ಗಾಡಿ. ಇವ್ರು ರಿಪೇರಿ ಮಾಡಿದ್ರೆ ಮುಗಿದ್ರೆ ಗಾಡಿ ಮತ್ತೆ ಯಾರು ಹಿಡಿಲಂಗ ರೀ ಅದನ್ನು. ಈ ಬೆಳಗಾವ್ದಾಗ ಅಲ್ರಿ ಶೋರೂಮ್ದವ್ರು ಹಿಡಿದಿಲ್ಲ ರೀ ಅದನ್ನು. ವೈರಿಂಗ್ ಚಲೋ ಮಾಡ್ತಾರೆ ರೀ ಇವ್ರು. ವೈರಿಂಗ್ ಅದು ಮಸ್ತ್ ಮಾಡ್ತಾರೆ ರೀ, ಅದೇ ಪ್ರಾಬ್ಲಮ್ ಇಲ್ಲ. ಎಷ್ಟು ಓದಿರಿ ಮಾಮಾರ ಹಾರ್ನದು ಫಿಟ್ಟಿಂಗ್ ಮಾಡಕ್ರಿ? ಹಾಂ, ಎಷ್ಟು ಓದಿರಿ ಹಾರ್ನಾದು ಇದನ್ನು ಮಾಡಕ್ರಿ ಫಿಟ್ಟಿಂಗ್? ಹೇಳ್ರಲ್ಲ ಒಂದು ಸ್ವಲ್ಪ ಹಂಗ್ಯಾಕೆ ಮಾಡತ್ತೀರಿ? ಎಷ್ಟು ಓದಿರಿ ಹಾರ್ನ ಫಿಟ್ಟಿಂಗ್ ಮಾಡಕ್ರಿ? ಇಲ್ಲದಿಂದ ನೋಡ್ರಿ ವಡಗಾವ್ ಕೊಂಡಾನಿ ಯಾವ್ರ ಒಂದರ ಸೀಟ್ ಹತ್ತಾವಂತ ಅನ್ನೋದನ್ನು. ಒಂದು ಸೀಟ್ ಹತ್ತವಲ್ರಿ ಗಾಡ್ಯಾಗ ನೋಡಿರ್ಬೇಕ್ರಿ. ಎಲ್ರಿ ಒಂದರ ಸೀಟ್ ಕುಂತಾವಣ. ಗಾಡ್ಯಾಗ ಒಂದು ಸೀಟ್ ಕುಂತಲ್ರಿ ಕಿಲ್ಲಾದಿಂದ ವಡಗಾವ್ ಕೊಂಡ್ರೆ. ಇದು ಏನಪ್ಪ ಅಂದ್ರೆ ನಮ್ಮ ವಡಗಾವ್ ಲೈನು ಒಂದು ಸೈಡ್ ಲವ್ ಇದ್ದಂಗೆ ರೀ. ಇದು ಒಂದು ಸೈಡ್ ಲವ್ ರೀ. ಇದು ಬರ್ಬೇಕಾದ್ರೆ ಸೀಟ್ ಹತ್ತಾರೆ, ಹೋಗ್ಬೇಕಾದ್ರೆ ಏನಿಲ್ಲ ರೀ, ಖಾಲಿನೂ ಹೋಗುದ್ರಿ. ಅದಕ್ಕೆ ಇದು ಒಂದು ಸೈಡ್ ಲವ್ ಇದ್ದಂಗೆ ಐತ್ರಿ ನಮ್ಮ ವಡಗಾವ್ ಲೈನ್. ಏನು ಮಾಡ್ಬೇಕು ತಿಳಿವಲ್ರಿ. ಅತ್ತಾಗಿಂದ ಬರುವ ಒಂದು 200-100 ರೂಪಾಯಿ ಕುಂತದಪ್ಪ. ಇತ್ತಿಂದ ಹೊಳ್ಳಿ ಹೋಗುವಾಗ ಸೀಟ್ ಅದು ಸಿಗ್ತಾ ಅಂದ್ರೆ ಮರ್ತು ಬಿಡೋದ್ರಿ ನೀವು. ಇಂದ ಗಾಡಿ ಸ್ಟಾರ್ಟ್ ಮಾಡಿದ್ನಿ, ಅಲ್ಲಿಗೆ ಬಂದು ನಿಂತನ್ರಿ. ಎಳ್ಳೂರು ಕೇಲಿಂದ ಹೋಗಿದ್ದೆ, ಎಳ್ಳೂರು ಕೇಲಿಗೆ ಬಂದು ನಿಂತನ್ರಿ. ಹೋಗ್ಬೇಕಾದಾಗ ತುಂಬ್ಕೊಂಡ್ ಹೋದೆ. ಬರ್ಬೇಕಾದ್ರಾಗ ಒಂದೇ ಸೀಟ್ ರೈಲ್ವೆ ಸ್ಟೇಷನ್ನಿಂದ ವಡಗಾವ್ ಮಠ ತೊಗೊಂಡ್ರಿ. ಬರ್ಬೇಕಾದ್ರೆ ಪೂರ ಗಾಡಿ ಖಾಲಿ ಬಂತು. ಗಾಡಿ ಬರ್ಬೇಕಾದ್ರೆ ಪೂರ ಗಾಡಿ ಖಾಲಿ ಬಂತು. ಇತ್ತಾಗಿಂದ ಸೀದಾ ಮತ್ತೆ ಎಲ್ಲಿ ಹೋಗ್ತಾನೆ ರೀ, ಬಸ್ ಸ್ಟ್ಯಾಂಡ್ ಕುಂತಾರೆ. ನೋಡೋಣ ಬರ್ರಿ ಈ ಟ್ರಿಪ್ಪು ಎಷ್ಟು ಕುಂದಿರ್ತದೆ, ಏನು ಕುಂದಿರ್ತದೆ, ಮತ್ತು ಗಾಡಿ ರನ್ನಿಂಗ್ ಎಷ್ಟು ಆಗ್ತದೆ, ಇವತ್ತಿಂದ ಪೆಟ್ರೋಲ್ ಎಷ್ಟು ಹೋಗ್ತದೆ, ಗ್ಯಾಸ್ ಎಷ್ಟು ಹೋಗ್ತದೆ ಅದನ್ನು ತೋರಿಸ್ತಾನೆ. ಇಲ್ಲಿಂದ ಡ್ಯೂಟಿ ಮತ್ತು ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಟ್ರಿಪ್ ಹೊಡಿತೀನಿ ಅಂತ ಅದನ್ನು ತೋರಿಸ್ತಾನೆ. 2ನೇ ಟ್ರಿಪ್ ತುಂಬ್ಕೊಂಡು ಬಸ್ ಸ್ಟ್ಯಾಂಡ್ ಅಂತೇಳಿ ಬರ್ಬೇಕಾದ್ರೆ ಅಂತೂ ಏನು ಹೇಳ್ಬೋದು ಅಂತ ಸಿಗ್ಲಿಲ್ಲ ಆದಾಗ. ಈಗ ಬಸ್ ಸ್ಟ್ಯಾಂಡಿಂದ ವಾಪಸ್ ಹೊಡೆದ್ರೆ ವಾಪಸ್ ಹೋಗ್ಬೇಕಂದ್ರೆ ಒಂದು ಸೀಟ್ ಇಲ್ಲ ಬಸ್ ಸ್ಟ್ಯಾಂಡಿಂದ. ಚೆನ್ನಮ್ಮ ಮಠ ಬಂದಿರಿ. ಚೆನ್ನಮ್ಮ ಮಠನೂ ಒಂದು ಸೀಟ್ ಇಲ್ಲ. ಕೆಲಸ ಹೆಂಗೆ ಮಾಡ್ಬೇಕು ತಿಂತ ಎಲ್ಲ. ಗ್ಯಾಸ್ ಹಾಕ್ಕೊಂಡು ಖಾಲಿ ಬುಕ್ಸಿಟ್ಟು ಅಡ್ಡಾಡೋದಾಗೈತೆ. ಹೆಂಗೆ ಏನು ಮಾಡ್ಬೇಕಂತ ತಿಳಿತಾ ಇಲ್ಲ. ಖಾಲಿ ಬುಕ್ಸಿಟ್ಟು ಗ್ಯಾಸ್ ಹುಡುಗಾಗೈತಿ. ಸೀಟ್ ನೋಡ್ರಿ ಒಂದು ಸೀಟ್ ಬರ್ತಾ ಇಲ್ಲ ರೀ.
ಚೆನ್ನಮ್ಮ ನಿಂತರ ಪೊಲೀಸರು ಕಾಡ್ತಾರೆ, ಎಲ್ಲಿ ನಿಂದಿರ್ಬೇಕು, ಏನು ಮಾಡಬೇಕು, ಒಂದು ತಿಳಿತಾ ಇಲ್ಲ ನಮಗೆ. ಹೆಂಗೆ ದುಡಿಬೇಕಂತ ತಿಳಿತಾ ಇಲ್ಲ, ಏನು ಮಾಡೋದು ಅಂತ ಅನ್ನಿಸ್ತಾ ಇದೆ. ನಾನು ನೋಡ್ರೆ ಬಿಡಾಕೆ ಬರ್ಲಂಗೈತ್ರಿ. ಇದು ಕೆಲಸ ಬಿಟ್ರೆ ನಮಗೆ ಮತ್ತೇನು ಚಿಲಿಕೆ ಬುಟ್ಟಿ ಹಿಡಿಬೇಕು ರೀ ಗೌಂಡಿ ಕೆಲಸಕ್ಕೆ. ಬೆಳ್ಳೂರು ಕೇಲಿ ಕಡೆಯಿಂದ ಚೆನ್ನಮ್ಮ ಕಡೆ ಹೋಗ್ತಾಯಿದ್ದೆ, 3ನೇ ಟ್ರಿಪ್. ಪ್ಯಾಸೆಂಜರ್ ಅಂತೂ ಸಿಗಲಿಲ್ಲ. ಆಯ್ತು ಬಿಡು ನೋಡೋಣ, ಮುಂದೆ ಗೋವಾಸ್ ಕಡೆ ಸಿಗ್ಬೋದು ಅಂತೇಳಿ ಹೋಗ್ತಾಯಿದ್ದೆ. ಒಂದೆರಡು ಸೀಟು ಗೋವಾಸ್ ಇಳಿದಿದ್ದು. ಗೋವಾ ಪ್ರಿಯಾಂಕಾ ಹೋಟೆಲ್ ಕಡೆಯಿಂದ ಒಂದು 3 ಸೀಟು ಇದ್ದು ರೀ. ಅವು ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಚೆನ್ನಮ್ಮ ಸರ್ಕಲ್ ಕಡೆ ಕೆಳಗೆ ಹಳೆ ಕಾರ್ಪೊರೇಷನ್ ಆಗ್ತದೆ. ಎಲ್ಲಿ ಮತ್ತೆ ಎಷ್ಟು ಬಾಡಿಗೆ ನೀವು ತೊಗೋತೀರಿ ಹೇಳ್ರಿ ಅಂತಂದ್ರೆ, ಸರಿ ಆಯ್ತು ರೀ, ಬಾಡಿಗೆ ನಮ್ಮದು 200 ರೂಪಾಯಿ ಆಕೈತ್ರಿ ಅಂತ. ಆಯಿತು ತೊಗೋರಿ ಅಂತ ಹೇಳಿದ್ರೆ ಸುಮ್ಮನೆ ಹಚ್ಕೊಂತೀರಿ. ಏಜ್ ಆಧಾರ ಇದ್ದರು, ಒಬ್ರು ಅದ್ರಾಗ ಸ್ವಲ್ಪ ಮೀಡಿಯಮ್ ಇದ್ದರು ಅಂತ ಗೊತ್ತೆ. ಆಯ್ತು ತೊಗೋರಿ ಹಂಗಾರೆ ಅಂತ ಹತ್ತಿದ್ನೆ. ಅವು ಮೊದಲು ಹತ್ತಿದ್ದು 2 ಪ್ಯಾಸೆಂಜರ್ ಇದ್ದೀವಿ ರೀ. ಅವು ಇದಕ್ಕೆ ಇಳಿದು ಎಲ್ಲಿಪ್ಪ ಅಂತಂದ್ರೆ ನಮ್ಮ ಗೋವಾ ಸರ್ಕಲ್. ನಂತರ ಅಲ್ಲಿಂದ ಸೀದಾ ಹೋಗಿ ಇವ್ರನ್ನ ಹಳೆ ಕಾರ್ಪೊರೇಷನ್ ಆಫೀಸ್ಗೆ ಬಾಡಿಗೆ ಕೊಡ್ರಿ ಅಂತಂದೆ. ಅವ್ರು ಬಾಡಿಗೆ 80 ರೂಪಾಯಿ ಕೊಟ್ರಿ. 80 ರೂಪಾಯಿ ಕೊಟ್ಟ ನಾವು ದಿನ ಬರ್ತೇವೆ ಅಂತ ಹೇಳಿ ನನ್ನ ಜೋಡಿ ಜಗಳ ಮಾಡಿದ್ರೆ ಕೊಡ್ರಿ ಅಮ್ಮ, ಇಲ್ಲ ನಾವು ಗ್ಯಾಸ್ ತುಟ್ಟಾಗೈತೆ. ಇಲ್ಲ ನಾವು ಕೊಡೋದು ಇಷ್ಟ ಕೊಡ್ತೇವೆ ಅಂತ. ಆಯ್ತು ಸರಿಪ್ಪ ಅಂತ ಹೇಳಿ ಅವ್ರನ್ನ ಬಿಟ್ಟೆ. ದೇವ್ರು ದೊಡ್ಡವದಾನ ರೀ, ನೋಡೋಣ ಹೋಗ್ರಿ ಅಂತ ಹೇಳ್ತಾರೆ. ಸುಮ್ಮನೆ ಬಂದೆ. ಅಷ್ಟು ಅನ್ನೋದಕ್ಕೆ ಅಲ್ಲೇ ಬಿಟ್ಟು ಗಡ್ಲಿಂದ ಮತ್ತೊಂದು ಬಾಡಿಗೆ ಬಂತು ರೀ. ಆ ಬಾಡಿಗೆ ಎಲ್ಲಿಗೆ ಬಂತಪ್ಪ ಅಂತಂದ್ರೆ ತಿಳಕ್ ಚೌಕ್ ಬಂತು ರೀ. ಆಯ್ತು ಸರಿ ಅಂತೇಳಿ ತಿಳಕ್ ಹೋಗ್ಬಿಟ್ನಿ. ಆ ಅಜ್ಜಿ ಅಂದ್ರೆ ಇಲ್ಲಪ್ಪ ನನ್ನ ಕಡೆ 50 ರೂಪಾಯಿ ಐತಿ, ನಾನು ಕೊಡ್ತೇನೆ. ನಾನು ಬಂದಿದ್ದು ಗೃಹಲಕ್ಷ್ಮಿ ಕೆಲಸ ಮಾಡಕ್ಕೆ ಬಂದಿದ್ದೀನಿ, ನನ್ನ ಕಡೆ ಇಲ್ಲ ಅಂದಿದ್ದೆ. ಆಯ್ತು ರೀ ಅಜ್ಜಿ ಹಂಗಾರೆ ಅಂತೇಳಿ ಅಜ್ಜಿನ ಬಿಟ್ಟು ಮತ್ತೇನು ಮಾಡಿದೆ, ಸೀದಾ ಬೋಗಾರೇಸಲಿಂದ ಚೆನ್ನಮ್ಮಕ್ಕೆ ಬಂದೆ ರೀ. ಚೆನ್ನಮ್ಮದಿಂದ ಗಾಡಿ ಹೊಳಸ್ಕೊಂಡು ವಡಗಾಂವ್ಪುರ ಅಂತ ವಡಗಾಂವ್ಪುರ ಹೋಗೋದು ಗಾಡಿ ಫುಲ್ ಬಂತು ರೀ. ಎಲ್ಲಿಂದ ಚೆನ್ನಮ್ಮದಿಂದ ವಡಗಾಂವ್ಗೆ ಬಂದ. ಅವ್ರು ಏನಂದ್ರು 4 ಸೀಟ್ ಇಲ್ಲರಿ, ನಮ್ಮ ಆನಂದ್ ನಗರಕ್ಕೆ ಇಳಿಸ್ಬೇಕು ಅಂತ. ಆಯ್ತು ಸರಿ ಅಂತ ಹೇಳಿ ಆನಂದ್ ನಗರಕ್ಕೆ ಇಳಿಸ್ಬೇಕು ಅನ್ನೋದಕ್ಕೆ ಅವ್ರು ಅಂದ್ರೆ ಇಲ್ಲರಿ, ನಮ್ಮನ್ನ ಪಾರಿಜಾತ ಕಾಲೋನಿಗೆ ಇಡಬೇಕು ಅಂದ್ರೆ. ಆಯ್ತು ಸರಿ ಅಂತಂದ್ರೆ ಪಾರಿಜಾತ ಕಾಲೋನಿಗೆ ತಂದುಬಿಟ್ಟರು. ಪಾಪ ಅಲ್ಲಿಂದ ಚೆನ್ನಮ್ಮದಿಂದ ಅವರು 4 ಸೀಟ್ ತಂದು ವಡಗಾಂವ್ಗೆ ಬಿಡೋದಿತ್ತು. ಆದ್ರೆ ಅವ್ರು ಪಾರಿಜಾತ ಕಾಲೋನಿಗೆ ತಂದುಬಿಟ್ಟು ಅವರು ನನಗೆ ಆಯ್ತಪ್ಪ ತಗೋ ಇಲ್ಲ ಅಂತ ಹೇಳಿ ಪಾಪ ಖುಷಿಯಿಂದ ಮತ್ತು ಒಂದು ಜಾಸ್ತಿ ದುಡ್ಡು ಕೊಟ್ಟು ಹೋಗ್ತೇವೆ. ಅದಕ್ಕೆ ದೇವರು ನೋಡ್ರಿ, ನಾವು ಕರೆಕ್ಟಾಗಿ ಕೆಲಸ ಮಾಡಿ ನಾವು ಕರೆಕ್ಟಾಗಿ ದುಡಿತಾ ಇದ್ರೆ ದೇವ್ರು ನಮ್ಗೆ ಯಾವತ್ತೂ ಕೈ ಬಿಡೋದಿಲ್ಲ. ನಾವು ಅಂದ್ಕೊಂಡಿದ್ದೀವಿ ಹಂಗಾಯ್ತು ಹಿಂಗಾಯ್ತು ಅಂತ ಕೆಲವೊಂದು ಸಲ ನಮಗೂ ಬೇಜಾರು ಅನಿಸ್ತದೆ ರೀ. ಪ್ಯಾಸೆಂಜರ್ ಏನರ ಬೇದಾಗ ಏನರ ಅಂದಾಗ ರೊಕ್ಕ ಕೊಡಾಗ. ಆದರೆ ದೇವರು ದೊಡ್ಡವನು, ಸಹಾಯ ಮಾಡೋನು ದೇವರು. ಆದರೆ ನಾವು ಏನೋ ಕೆಲಸ ಮಾಡ್ಬೇಕಂದ್ರೆ ದೇವ್ರ ಮೇಲೆ ಭಾರ ಕೆಲಸ ಮಾಡತ್ತೀವಿ. ಅದಕ್ಕೆ ಮತ್ತು ಈಗ ಎಲ್ಲದೇನಪ್ಪ ಅಂದರೆ ಸದ್ಯ ಪಾರಿಜಾತ ಕಾಲೋನಿಯಿಂದ ಸೀದಾ ಮತ್ತು ಕೇಲಿ ಕಡೆ ಹೋಗಿ ಕೇಲಿಂದ CBT ಕಡೆ ಹೋಗಿ ಏನು ಬಿಡ್ಬೇಕು ದಗಲ ಮಾಡೋಗ ಮೊಬೈಲ ಅನ್ಕೋತ ಕುಂಡ್ರಾಕ್ ಹೋಗ್ಬೇಡ. ಚಂದ ದುಡ್ಡು ಕ್ಯಾಸ್ 4 ದುಡ್ಡು ಮಾಡ. ಮೀಡಿಯಾದಾಗ ಅಡ್ವರ್ಟೈಜ ಮಾಡ್ಕೋತ ಕೂತ್ರೆ ಏನು ಲಾಭ ಇಲ್ಲ. ಅಂತ ಗಮ್ಮ ಗಾಳಿ ದುಡಿರಿ. 100 ರೂಪಾಯಿ ದುಡ್ಡು 10 ರೂಪಾಯಿ ಮಾಡ್ರಿ. ಮತ್ತ ಅದು ಒಂದು ದುಡ್ಡು 4 ದುಡ್ಡು ಮಾಡ್ರಿ. ಯಾರಾದ್ರೂ ಹೌನ್ ಅಂತಾರ ಅದನ್ನ ಎಲ್ಲಾರ್ಗು ಹೇಳಿ ಕೇಳಿಸ್ಬೇಕಿದು. ಸುಳ್ಳ ಆಕತಿ ಬಂದಾಗ ಜೀವನ ಆಗ್ತೈತಿ. ಕೆಲಸ ಮಾಡೋದಿಲ್ಲ. ಕೆಲಸ ಮೀಡಿಯಾ ಮಾಡ್ನೆ, ಅಡ್ವರ್ಟೈಸ್ ಮಾಡ್ನೆ, ವಿಡಿಯೋ ಮಾಡ್ನೆ. ಅಡ್ವರ್ಟೈಸ್ ನಮಗೆ ಕೊಡ್ಬೇಕ, ನಿಮಗ ಕೊಡತಾರಲ್ಲ. ಮೀಡಿಯಾ ಮಾಡ್ನಿ, ಅದು ವಾಟ್ಸಪ್ ಹಾಕಿನಿ, ಇದು ಬ್ಲೂಟೂತ್ ಮಾಡ್ನಿ. ಅದೇನು ಸರಿ ಅನಿಸ್ತತಿ ನಿಮಗ? ತಿಳಿಯಂಗಿಲ್ಲ. ಈಗ ನೋಡ್ರಿ, ಏಳೂರು ಕೇಲಿಂದ ಎಲ್ಲಿ ಬಂತು ಅಂದ್ರೆ ಇದು ಬಸ್ ಸ್ಟ್ಯಾಂಡ್ ಬಂದು ಗಾಡಿ ತಲೆ ನೋಡಿದ್ರೆ ಬರ್ಬೇಕಾದ್ರೆ ಟಿಕ್ ಮಾತ್ರ ಚೆನ್ನಾಗಿ ಬಂತು. ಈಗ ಟೈಮ್ ಬಂದು 2:30 ಆಯ್ತು. 2:30 ಆಯ್ತು. ಸೀದಾ ಬಂದು ಎಲ್ಲಿ ಬಂದ್ರೆ ಆಲ್ಟೋ ಸರ್ಕಲ್ ಗಾಡಿ ಸ್ಟಾರ್ಟ್ ಮಾಡಿದೆ. ಆಲ್ಟೋ ಸರ್ಕಲಿಂದ ಸೀದಾ ಊಟ ಮಾಡೋಣ್ರಿ. ಊಟ ಮಾಡ್ಕೊಂಡು ನಮ್ಮ ಬ್ರ್ಯಾಂಡ್ ಐತ್ರಿ, ಇಲ್ಲ ಬ್ರ್ಯಾಂಡ್ ಊಟ ಮಾಡ್ಬೇಕಾಯ್ತ್ರಿ. ಬ್ರ್ಯಾಂಡ್ ಅಂದ್ರೆ ಗೊತ್ತಲ್ಲ, ನಮ್ಮ ಊರು ಬ್ರ್ಯಾಂಡ್ ಎಗ್ರೆಸ್ ಊಟ ಮಾಡ್ಕೊಂಡು ಸೀದಾ ಮತ್ತು ಹುಡುಗನ ಕಡೆ ಟ್ರಿಪ್ ಹೊಡಿನು. ಯಾಕಂದ್ರೆ ಇವತ್ತು ನಮ್ಮ ಟಾರ್ಗೆಟ್ ರೀಚ್ ಆಗಕ್ಕಂತ ಆಗೋದಿಲ್ಲ ಅನಿಸ್ತದೆ. ಪಬ್ಲಿಕ್ಕು ಕಣ್ಣಿದ್ರಿ. ಯಾಕಂದ್ರೆ ನಾವು ಈಗ ಕೆಲಸ ಮಾಡಲೇಬೇಕು. ಅದಕ್ಕೆ ನಮ್ಮ ಟಾರ್ಗೆಟ್ ರೀಚ್ ಆಗ್ಬೇಕಂದ್ರೆ ನಾವು ಊಟ ಮಾಡ್ಕೊಂಡು ಸೀದಾ ಏಳೂರು ಕೇಲಿಂದ ಸೀದಾ ಎಲ್ಲಿ ಹೋದ್ನಿ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋದ್ರೆ. ಬಸ್ ಸ್ಟ್ಯಾಂಡ್ಲಿಂದ ಕಿಲ್ಲಾಕ್ ಬರೋದಕ್ಕೆ ಒಂದು 4 ಸೀಟ್ ಸಿಕ್ಕವು. ಅವರು ನಮ್ಮನ್ನ ಮಚ್ಚಕ್ಕೆ ಬಿಡ್ಬೇಕು ಅಂದ್ರೆ ಆಯಿತು ಒಂದು ಸರಿ. ಬಾಡಿಗೆ ಎಷ್ಟು ಅಂತ ಕೇಳಿದಾಗ ಅವ್ರು ಹೇಳಿದ್ರು 150 ರೂಪಾಯಿ ಕೊಡ್ತಾನೆ ಅಂದ್ರೆ. ಮತ್ತು ನೀವು ಬೇಕಾರೆ ಯಾವ ಸೀಟು ಹಾಕೋರಿ ಅಂತ ಹೇಳಿದ್ರು. ಆಯ್ತು ಸರಿಪ್ಪ ಅಂದ ಅಂತ ಅವ್ರನ್ನ ಕರ್ಕೊಂಡು ಹೆಂಗೋ ಬರೋದಿತ್ತು. ಆಯ್ತು ಸರಿ ಅಂದ ಅವ್ರನ್ನ ಸೀಟ್ ತೊಗೊಂಡು ಅಲ್ಲಿಂದ ಮತ್ತು ಚೆನ್ನಮ್ಮಕ್ಕೆ ಬರ್ಮಟ ಅಂದ್ರೆ ಮತ್ತೊಂದು 3 ಸೀಟ್ ಸಿಕ್ಕು. ಎಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲಿಂದ ಬಿಟ್ಟು ಉದ್ಯಮ ಭಾಗ ಬರೋದಕ್ಕೆ ಉದ್ಯಮ ಭಾಗದಿಂದ ಮಚ್ಚಕ್ಕೆ ಒಂದು 5 ಸೀಟ್ ಸಿಕ್ಕು. ಅವನು ಹಾಕೊಂಬಂದು ಖಾಲಿ ಮಾಡಿದೆ. ಇಲ್ಲಿಂದ ಈಗ ಎಲ್ಲಿ ಹೋಗೋದಪ್ಪ ಅಂತಂದ್ರೆ ಗ್ಯಾಸ್ ಹಾಕೋದನ್ರಿ. ಗ್ಯಾಸ್ ಹಾಕೊಂಡಾಗ ಸೀದಾ ಎಲ್ಲಿ ಹೋಗೋದಪ್ಪ ಅಂತಂದ್ರೆ
ಚೆನ್ನಮ್ಮಕ್ಕೆ ಹೋಗ್ಬೇಕ್ರಿ. ಯಾಕಂದ್ರೆ ಚೆನ್ನಮ್ಮಕ್ಕೆ ಅಂದ್ರೆ ಇಲ್ಲಿ ಮಸ್ಗಾಂವ್ ಕ್ರಾಸ್ನಿಂದ ಸೀಟ್ ಭಾಳ್ರಿ. ಯಾಕಂದ್ರೆ ಉದ್ಯಮ ಭಾಗದಾಗ ಎಲ್ಲ ಕಂಪ್ನಿ ಬಿಟ್ಟಿರ್ತಾವೆ. ಇಲ್ಲಿಂದ ಸೀದಾ ಎಲ್ಲಿ ಹೋಗೋದಪ್ಪ ಅಂತಂದ್ರೆ ಚೆನ್ನಮ್ಮ ಕಡೆ ಹೋಗೋಣ್ರಿ. ಚೆನ್ನಮ್ಮ CBT ತುಂಬತಾನ್ರಿ. ಈಗ ಬರ್ರಿ ಇಲ್ಲಿಂದ ಹೋಗೋಣ ನೋಡೋಣ್ರಿ ಇವತ್ತಿಂದ ರಿಪೋರ್ಟ್ ಎಷ್ಟು ಆಕೈತಿ ಏನಾಕೈತಿ. ಗ್ಯಾಸ್ ಬೇರೆ ಹಾಕ್ಬೇಕ್ರಿ, ಗ್ಯಾಸು ಖಾಲಿ ಆಗೈತಿ. ಎಲ್ಲಿಂದಪ್ಪ ಅಂತಂದ್ರೆ ಮಚ್ಚೇದಿಂದ ಸೀದಾ ಬಸ್ ಸ್ಟ್ಯಾಂಡ್ ಹೋದೆ. ಬಸ್ ಸ್ಟ್ಯಾಂಡ್ ಹೋಗಿ ಅದ ಟ್ರಿಪ್ ಖಾಲಿ ಮಾಡಿದೆ. ಅಲ್ಲಿಂದ ಈಗ ಎಲ್ಲಿ ಬಂದನಪ್ಪ ಅಂತಂದ್ರೆ ಹೊಳ್ಳೆ ವಡಗಾಂವ್ ಬರ್ತಾ ಇದ್ದೆ. ವಡಗಾಂವ್ ಬರುವಾಗ ನಮ್ಮ ಕೋಡ್ ಸರ್ಕಲ್ ಕಡೆ ಒಂದು 4 ಸೀಟ್ ಸಿಕ್ಕು. ನಮ್ಮನ್ನ ರೈಲ್ವೆ ಸ್ಟೇಷನ್ ಬಿಡ್ಬೇಕ್ರಿ ಅರ್ಜೆಂಟ್ ಅಂದ್ರೆ. ಆಯ್ತು ಸರಿಪ ಬಿಡ್ತಾನೆ ಅಂತ. ಎಷ್ಟು ರೀ ಬಾಡಿಗೆ ಅಂತೀರ? 120 ರೂಪಾಯಿ ಹೇಳಿದ್ನಿ. ಆಯ್ತು ನಡಿ ಹಂಗಾರ ಅಂತಂದ್ರೆ ಹೋಗಿ ಡೈರೆಕ್ಟ್ ಅಲ್ಲಿ ಬಿಟ್ನಿ. ಅಲ್ಲಿಂದ ಈಗ ಸೀದಾ ಎಲ್ಲಿ ಬನ್ನಿ ವಡಗಾಂವ್ದಿಂದ ಬಂದ ಈಗ ನಮ್ಮ ಡ್ಯೂಟಿ ಮುಗಿಸಿ ನೋಡ್ರಿ. ಸ್ನೇಹಿತರೆ ಡ್ಯೂಟಿ ಅಂತ ಮುಗೀತು. ಬೆಳಿಗ್ಗೆ 8:00 ಹೋಗಿದ್ದೆ, ಸಾಯಂಕಾಲ 8:00 ಆಯಿತು. ಖರೆ ಇವತ್ತು ಡ್ಯೂಟಿ ತುಂಬ ಆಯಿತು. ಖರೆ ನಾವು ಏನು ಅಂದ್ಕೊಂಡಿದ್ದೆ ದುಡಿಬೇಕಂತೇಳಿ ದುಡಿಯೋಕ್ಕಂತೂ ಆಗಲಿಲ್ಲ. ಇವತ್ತು ಸುಮಾರು 140 ಕಿಲೋಮೀಟ್ರ್ ಗಾಡಿ ಓಡಿದೆ. ಸುಮಾರು ಇವತ್ತು ವಡಗಾಂವ್ಗೆ 8ರಿಂದ 9 ಟ್ರಿಪ್ ಹೊಡೆದೆ, ಮಚ್ಚಿ ಒಂದು ಟ್ರಿಪ್ ಹೊಡೆದೆ. ಆದರೆ ನಮ್ಮದು ದುಡಿಗೆ ಮಾತ್ರ ಯಾವುದೂ ಆಗಲಿಲ್ಲ. ಗ್ಯಾಸು ಸುರಿತು, ಖರ್ಚು ಜಾಸ್ತಿ, ಇನ್ಕಮ್ಮು ಕಮ್ಮಿ ಇವತ್ತಿನ ಡ್ಯೂಟಿ. ಆದರೂ ಏನು ಮಾಡೋಕ್ಕೆ ಬರಲ್ಲ, ಕೆಲಸ ಅಂತೂ ಮಾಡಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಬಾಯ್ ಬಾಯ್.